ಏನೇ ಹೇಳಿದ್ರು ಮಹೇಶ್ ಅಣ್ಣ ನಿಮಗೆ ಇನ್ನು ಮುಂದಿನ ದಿನದಲ್ಲಿ ಇದು ಸ್ವಲ್ಪ ಈಗ ನಮ್ಮ ಟೌನಲ್ಲಿ ಜನ ಸೇರ್ಸಕ್ಕಾಗಲ್ಲ. ಹಳ್ಳಿಲಿ ನೀವು ಏನ್ ಹೇಳ್ತೀರಿ ಸಾವಿರಾರು ಜನ ಸೇರಿ ನಿಮ್ಮ ಆಶೀರ್ವಾದ ಮಾರ್ಗದರ್ಶನ ಎಲ್ಲ ಮುಂದಿನ ದಿನಗಳು ಎಲ್ಲ ನೀವ್ ಏನ್ ಹೇಳ್ತೀರಿ ಅದಕ್ಕೆ ನಾವು ನಮ್ಮ ಸಮಾಜ ಒಂದು ಒಗ್ಗೂಡ್ಬೇಕು ಅನ್ನೋದು ನಮ್ಮ ಆಸೆ. ಏನ್ ಗೊತ್ತಾ, ಸಮಾಜ ಈ ತರ ಪ್ರೋಗ್ರಾಮ್ ಮಾಡ್ಕೊಂಡು ಎಲ್ಲಾರು ಸಮಾಜ ಏನು ಯಾರು ಒದ್ಕೊಂಡು ಹೋಗಲ್ಲ. ಈಗ ಹಾಡು ಹೇಳಿದ್ರು ಲಾಸ್ಟಿಗೆ ಏನೇ ಕೋಟಿ ಇದ್ರು ಲಾಸ್ಟಿಗೆ ಮೂರಡಿ ಮಣ್ಣು ಅಂತ ಎಲ್ಲ ಬಿಟ್ಟು ಹೋಗ್ಬೇಕು. ಆದ್ರೆ ಏನಾದ್ರು ಒಂದು ಸಮಾಜ ಸೇವೆ ಮಾಡ್ಬೇಕು ಅಂದ್ರೆ ಎಲ್ಲಾರು ಏನಾದ್ರು ಒಂದು ಸಮಾಜ ಯಾವ್ದು ಮನೇಲಿ ಏನು ಅದೇ ಹಾಕ್ಬೇಕು ಇದೇ ಹಾಕ್ಬೇಕು ಅಂತ ಏನಿಲ್ಲ. ಅದಕ್ಕೂ ನನಗೂ ಧರ್ಮಪತ್ನಿ ಅವರು ಬಾರ ಸಪೋರ್ಟ್ ಮಾಡ್ತಾರೆ ಅಕ್ಕ. ಯಾಕೆ ಅಂದ್ರೆ ನೀವು ಎಷ್ಟೇ ಜನ ಕರ್ಕೊ ಬನ್ನಿ, ಮನೆಗೆ 25 ಜನದಿಂದ 50 ಜನ ಕರ್ಕೊ ಬನ್ನಿ, ತುಂಬಾ ಒಂದೊಂದ್ ಮನೆ ನನಗೆ ಅವರು ತುಂಬಾ ನನಗೆ ಸಪೋರ್ಟಿವ್ ಆಗಿದ್ದಾರೆ. ನೀವು 100 ಜನ ಕರ್ಕೊ ಬನ್ನಿ, ಅವ್ರು ಏನ್ ಬೇಕಾದ್ರೂ ನನಗೆ ಸ್ಪಂದಿಸಿ ಅವರು ತಾನ ನನಗೆ ಅವ್ರು ಬಂದಿದೆ ನನಗೂ ತುಂಬಾ ನನಗೂ ಒಂಥರ ಸ್ಟಾರ್ ತಿರುಗಿದೆ ಅಂತ ನಾನು ಭಾವಿಸ್ತಾ. ನನ್ನ ಮಕ್ಕಳು ಆಗ್ಲಿ ನನಗೆ ತುಂಬಾ ನನಗೆ ತುಂಬಾ ಅವರು ಪತ್ನಿ ಅಂತ ಹೇಳ್ಬಾರ್ದು, ನನಗೆ ಹಿತೈಷಿ, ನಂಗೆ ತುಂಬಾ ಏನಾದ್ರು ಸಣ್ಣ ಪುಟ್ಟ ನಾನಾದ್ರೂ ಒಂದ್ಸಿದ್ದಾಗ ಅವ್ರಿಗೆ ನನಗೆ ಧೈರ್ಯ ತುಂಬ್ತಾರೆ. ಧೈರ್ಯ ತುಂಬಿ ಮೇಡಮ್ ಅಲ್ಲ ಮಂಗ್ಲಕ್ಕ, ನಾನೊಂದು ಹೇಳ್ತೀನಿ. ಅಲ್ಲ ನಾನು ಹೇಳೋದೇನು ಗೊತ್ತಾ, ಇಂಥ ಗಂಡನ ಪಡೆಯಕ್ಕೆ ನೀವೆಷ್ಟು ಪುಣ್ಯ ಮಾಡಿದ್ರು ಅಲ್ವಾ? ಸಾರ್ವಜನಿಕವಾಗಿ ನಿಮ್ಮೊಂದಿಷ್ಟು ಹೊಳ್ತಾರೆ ಅಂದ್ರೆ ನೀವು ಆಂತರಿಕ ಪ್ರೀತಿ ಅದೆಷ್ಟು ಬೆಟ್ಟದಷ್ಟು ಅಲ್ವಾ? ಹಿಂಗೆ ಇರಿ ಅಕ್ಕ, ಖುಷಿ ಹುಡುಗಿ ಹಾಗಿರೋದಕ್ಕೆ ಹೇಳ್ತಿರೋದು. ಸುಮ್ಮನೆ ಯಾರ ಬಗ್ಗೆ ಒಳ್ಳೇದು ಹೇಳಲ್ಲ ಅಣ್ಣ, ಅವ್ರ ಆತರ ನಡ್ಕೊಂಡಿರೋದಕ್ಕೆ ಹೇಳಿರೋದು. ಅದಕ್ಕೆ ಆಯ್ತಾ. ಇನ್ನೊಂದು ವಿಷಯ, ನಾನು ತುಂಬಾ ಇವ್ 4 ವರ್ಷದಿಂದಲೇ ತುಂಬಾ ಪೇಷಂಟ್ ಆಗಿದೆ. ನನ್ನ ಮನೆಯವರು 3 ತಿಂಗಳ ಗರ್ಭಿಣಿ. ಆದ್ರೂ ಮಂಗಳೂರಿಗೆಲ್ಲ ನಾನು ಕರ್ಕೊಂಡೋಗಿ ನಾನು ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂದ್ರೆ ಹೇಳ್ಬಾರುತ್ತೆ. ನನಗೆ ನೈಟ್ ಅಂಡ್ ಡೇ ನನ್ನ ಕಾಯ್ಕೊಂಡು ಇವತ್ತು ನಾನು ಈ ಸ್ವಲ್ಪ ಸಾರ್ವಜನಿಕ ಏನೋ ಸಣ್ಣ ಪುಟ್ಟ ಹುಷಾರಿಲ್ಲ ಟೈಮಲ್ಲಿ ಮಂಗಳೂರಿಗೆ ಯಾವುದೇ ಲೆಕ್ಸದೆ ಒಂದು 15 ದಿನಗಟ್ಟಲೆ ನನ್ನ ಧೈರ್ಯ ತುಂಬಿ ಹೋಗಿ 8-9 kg ಡೌನ್ ಆಗ್ಬಿಟ್ಟಿದೆ ನಾನು. ಆ ತರ ಪಾರ್ಮಲ್ಲ ಹಾಸ್ಪಿಟ್ಲಿಗೆ ಒಂದು ಇಡ್ಲಿ ತಿನ್ನಕ್ ಆಗ್ತಿರಲ್ಲ, ಅಷ್ಟು ನನಗೆ ರೈಟ್ ಹ್ಯಾಂಡ್ ಅಲ್ಲಿ ನಿಂತ್ಕೊಂಡು ನನಗೆ ಪತ್ನಿ ನನಗೆ ಏನೇನಾಗ್ಲಿ ಧೈರ್ಯ ತುಂಬಿ ನನ್ನ ಇವತ್ತು ಈ ದೇವರು ಏನು ಶಕ್ತಿ ಕೊಟ್ಟಾನೆ ಅಂದ್ರೆ ಇವೆಲ್ಲ ಸಾರ್ವಜನಿಕ ಆಶೀರ್ವಾದ. ನಾನು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಆಶೀರ್ವಾದನೇ ನನಗೆ ಕೇಳ್ಕೊಳ್ಳೋದು. ದೇವರು ಕೊಟ್ಟಿದ್ದಾನೆ, ದುಡಿಯಕ್ಕೆ ರೂಟ್ ಕೊಟ್ಟಿದ್ದಾನೆ. ಎಲ್ಲರೂ ಇದೇ ತರ ಫಂಕ್ಷನ್ ಏನೇ ಆಗಲಿ ಚಟ್ಟಾಣಿ ಮಹೇಶ್ ಅಣ್ಣ ಹೇಳಿದ್ರು. ನಾನು ಮಡ್ತಲ್ಲಿ ಓದಿದ್ದು, ಮಡ್ತಲ್ಲಿ ಓದ್ಬೇಕು ನನಗೊಂದು ಜ್ಞಾನ ಆಗಿತ್ತು. 2 ಹೊತ್ತು ಮುದ್ದೆ ಊಟ ಕೊಡ್ತಿದ್ರು, ಅನ್ನ ಮಾತ್ರ ಸ್ವಲ್ಪನೇ ಕೊಡ್ತಿದ್ರು. ಅವಾಗ ಲೈಟ್ ನಾವು ಮುದ್ದೆ ಕಟ್ಟೋ ಟೈಮಲ್ಲಿ ಏನ್ ಮಾಡ್ತಿದ್ರು, ಕರೆಂಟ್ ಹೋಗೋದು ಕಾಯ್ತಿದ್ವಿ. ಯಾಕೆ ಅಂದ್ರೆ ಸೀಕ್ಲು ಸಿಗೋದು, ಉಪ್ಪಾಕ ತಿನ್ನೋದು, ಏನಾದ್ರು ಗೊತ್ತಾದ್ರೆ ಹೊಡಿತಾರೆ ಮಾಸ್ಟರ್ ಅಂತ. ಆ ತರ ನಾವು ತಾನೇ ಕಷ್ಟ ಬಿದ್ದು ಈಗ ನಮ್ಮ ಮಕ್ಳಿಗೆಲ್ಲ ಲಕ್ಷಾಂತರ ರೂಪಾಯಿ ಕಟ್ಟು ಫೀಸ್ ಕೊಡ್ತೀವಿ. ಅವಾಗ ನಾವು ಇಡೀ ನನ್ನ ಲೈಫು SLC PUC ತನಕ 3,000 ಓದಿದ್ದೀನಿ. ನಾವು ಮಾಡ್ತಾರಲ್ಲ, ನಾವು ಆ ಕಷ್ಟ ಬಿದ್ದಿರೋಕ್ಕೆ ದೇವರು ನಮ್ಮನ್ನು ಇವತ್ತು ಚೆನ್ನಾಗಿಟ್ಟಿದ್ದಾನೆ. ಇದು ನನಗೆ ಕಷ್ಟ ಅಂದ್ರೆ ಏನು ಗೊತ್ತು, ಯಾರೇ ಒಂದು ಕಷ್ಟ ಅಂದ್ರೆ ನನಗೆ ಮಣಿಯೋದು, ನನಗೆ ಏನೋ ಸ್ವಲ್ಪ ಸ್ಟ್ರೈಟ್ ಆಗಿ ಮಾತಾಡ್ಬಿಡ್ತೀನಿ. ಅದೇ ಒಂದು ವೀಕ್ನೆಸ್ ಬಿಟ್ರೆ ನನಗೆ ಒಳಗೆ ಭಾವನೆಗಳು ಜಾಸ್ತಿ ಸ್ವಲ್ಪ ಇದಾಗ ಏನೋ ಒಬ್ಬೊಬ್ರು ಬೈಕ್ ಅಂತಾರೆ ಶಿವಣ್ಣಗೆ, ಅದನ್ನು ನಾನು ತಮ್ಮ ತಿಳ್ಕೋಬೇಕು ಅಂತ ನಾನು ನಿಮ್ಗೆ ಅಂತಾರೆ ಅನ್ಕೊಬಿಟ್ಟಿದ್ದೀನಿ. ಸ್ಟ್ರೈಟ್ ಆಗಿ ಮಾತಾಡಿದ್ರೆ ವಿಷಯ ಇರಲ್ಲ ಅಂತಾರೆ, ಒಳಗೊಂದು ಹೊರಗೊಂದು ಇರಲ್ಲ. ಏನ್ ಬೇಕಾದ್ರೂ ಸ್ಟ್ರೈಟ್ ಆಗಿ ಹೇಳ್ತೀನಿ. ಆದ್ರೆ ಏನೇ ಒಂದು ತಪ್ಪು ನಿಮ್ಮ ಹತ್ರ ಏನಾದ್ರು ಇದ್ರೆ ನನಗೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ